ಆಂಜನೇಯನ ಪಾದಪದ್ಮಗಳಿಗೆ ನಮಸ್ಕರಿಸಿ ತಾಯಿ ದುರ್ಗಾದೇವಿ ಚೆನ್ನಬಸವ ತಾತನವರನ್ನು ನೆನೆಸುತ್ತಾ ಇವತ್ತು ಸಭೆಗೆ ಸೇರಿರುವ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಎಲ್ಲ ಮುಖಂಡರುಗಳಿಗೆ, ನಗರಸಭಾ ಅಧ್ಯಕ್ಷರಿಗೆ ಮೊಟ್ಟ ಮೊದಲು ನನ್ನ ತುಂಬ ಹೃದಯದ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಬಂಧುಗಳೇ. ಇವತ್ತು ನೀವೆಲ್ಲರೂ ನಮ್ಮ ಕುಟುಂಬ ಜೊತೆಗೆ ಇದ್ದು ನಮಗೆ ನೈತಿಕವಾಗಿ ಬೆಂಬಲ ನೀಡುತ್ತಿರುವ ತಮ್ಮೆಲ್ಲರಿಗೂ ಮೊಟ್ಟ ಮೊದಲು ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜನಾರ್ದನ್ ರೆಡ್ಡಿ ಅವರಿಗೆ ದೈವ ಭಕ್ತಿ, ದೇವರ ಮೇಲೆ ನಂಬಿಕೆ. ಇನ್ನೊಂದು ಮುಖ್ಯವಾದ ವಿಷಯ, ಜನಾರ್ದನ್ ರೆಡ್ಡಿ ಅವರು ಯಾವತ್ತೂ ಯಾರಿಗೂ ಅವರ ಸಾರ್ವಜನಿಕ ಜೀವನದಲ್ಲಿ ಮೋಸ ಮಾಡಿಲ್ಲ. ಅವರು ಅಂಜನಾದ್ರಿ ಹನುಮನ ಆಶೀರ್ವಾದದಿಂದ, ಗಂಗಾವತಿ ಜನತೆಯ ಆಶೀರ್ವಾದದಿಂದ ಶಾಸಕರಾಗಿ ನೀವೆಲ್ಲರೂ ಆಯ್ಕೆ ಮಾಡಿದ್ದೀರಿ. ಅದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಬಂಧುಗಳೇ. ಎಲ್ಲರಿಗೂ ನನ್ನ ಸಾಕಷ್ಟು ಜನ ಮುಖಂಡರುಗಳು ಹೈದರಾಬಾದ್ಗೆ ಬಂದು ನನ್ನನ್ನ ಮಕ್ಕಳನ್ನ ಮಾತನಾಡಿಸಿ ಧೈರ್ಯ ತುಂಬಿದರು. ಎಲ್ಲ ಮುಖಂಡರುಗಳಿಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಿಮ್ಮೆಲ್ಲರ ಹೆಸರುಗಳನ್ನು ಹೇಳುತ್ತಾ ನನ್ನ 2 ಕೈಗಳನ್ನು ಜೋಡಿಸಿ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಬಂಧುಗಳೇ. ಯಾರು ಎದುಗೊಳ್ಳೋದು ಬೇಡ, ನಾವು ಇದ್ದೇ ಇರ್ತೀವಿ. ಇದೆಲ್ಲ ಆದಮೇಲೆ ನಾನು ಒಂದು ದಿನ ಪ್ರತಿಯೊಬ್ಬರ ಕಾರ್ಯಕರ್ತ ಮನೆಗೆ ನಾನೇ ಬಂದು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಿಮಗೆ ಏನೇ ಆದರೂ ಎಲ್ಲ ಉದಾಹರಣೆಗಳನ್ನು ನಾನು ಹೇಳಿದ್ದೀನಿ ಬಂಧುಗಳೇ. ಯಾವತ್ತಿಗೂ ನೀವು ಶಾಸಕ ಸ್ಥಾನ ರದ್ದು ಆಗೋದು ಅದು ತಾತ್ಕಾಲಿಕ. ಮತ್ತೆ ನಾವು ಹೋರಾಟ ಮಾಡ್ತೀವಿ, ಹೈಕೋರ್ಟ್ಗೆ ಹೋಗ್ತೀವಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ನಮಗೆ ಜಯ ಸಿಕ್ಕೇ ಸಿಗುತ್ತೆ. ನಮಗೆ ದೇವರ ಮೇಲೆ ನಂಬಿಕೆ ಇದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೇಡಮ್, ಈ ಕಾರ್ಯಕ್ರಮ ತಮ್ಮ ಜೊತೆಗೆ ಮಾನ್ಯ ವಿಪಕ್ಷಪ್ಪ ಸಿಂಗಾಳ್ ಅವರು ಬಂದಿದ್ದಾರೆ. ಹಲೋ, ಕೇಳ್ತಾ ಇದೆ ಮೇಡಮ್? ಹಾಂ, ಆಯ್ತಾಯ್ತು. ಸಂಕಟವನ್ನು ಬಂದಿದೆ. ಆ ಸಂಕಟವನ್ನು ನಿವಾರಿಸಲಿಕ್ಕೆ ಇವತ್ತು ಆಂಜನೇಯ ಮತ್ತು ಚನ್ನಬಸವ ಸ್ವಾಮಿ, ಊರಿನ ದೇವತೆಯಾದಂಥ ದುರ್ಗಾದೇವಿ ಈ ನಮಗೂ ಧೈರ್ಯ ಕೊಟ್ಟರು. ಸರ್ ತುಂಬ ಚೆನ್ನಾಗಿ ಬೇಗ ಬರ್ತಾರಲ್ಲ ಒಂದು ಆಶೆಯಿಂದ ನಾವು ಕಾಯ್ತಾ ಇದ್ದೀವಿ. ಧನ್ಯವಾದಗಳು. ಶಾಸಕರು ಸಂದರ್ಭದಲ್ಲಿ ಅವರು ನಮ್ಮ ಕೈಯಿಂದ ಏನು ಸೇವೆ ಆಗತ್ತ ಮಾಡಿದ್ದಾರೆ. ಅದೇ ಥರ ನಮ್ಮ ಕರೋತ್ಸವ ಕನ್ನಡದಲ್ಲಿ ಕೂಡ ನಮಗೂ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅದೇ ಇರ್ತಕ್ಕಂಥ ನಮ್ಮ ಕಿಲ್ಲ ಇರತಕ್ಕಂಥ ಮುದ್ದಾಸು ಲೋಕಸಭಾ ಜನತೆ